ಈ ಗುಹೆ ನೋಡಿದ್ರೇ ಮೈ ಜುಮ್ ಅನ್ಸುತ್ತೆ. ಒಂದೊಂದು ಹೆಜ್ಜೆ ಇಡಬೇಕಾದ್ರೂ 100 ಸಲ ಯೋಚನೆ ಮಾಡೇ ಇಡಬೇಕು. ಮೊದಲಿನ ಹಾಗೆ ನನ್ನ ಶಕ್ತಿಗಳು ಕೆಲಸ ಮಾಡ್ತಾ ಇಲ್ಲ. ಆದರೂ ನನ್ನ ಧೈರ್ಯ ಗೆಡಬಾರ್ದು. ಹೇಗಾದರೂ ಆ ರಕ್ತಾಕ್ಷಿನ ಎದುರಿಸಿ ಇವತ್ತವಳನ್ನ ಮುಗಿಸ್ಲೇಬೇಕು. ಹಾಗೆ ಮಾಡಿದ್ರೆ ಮಾತ್ರ ಮಂಜರಿ ಅಮ್ಮ ಮತ್ತೆ ನನ್ನ ಅವ್ರ ಹತ್ರ ಸೇರಿಸ್ಕೊಳ್ತಾರೆ. ಅಷ್ಟೇ ಅಲ್ಲ, ನನ್ನ ಶಕ್ತಿ ಇನ್ನು 100 ಪಟ್ಟು ಹೆಚ್ಚಾಗುತ್ತೆ. ರಕ್ತಾಕ್ಷಿ, ಯಾರು ನಮ್ಮ ಸಾಮ್ರಾಜ್ಯಕ್ಕೆ ಬಲಿಯಾಗೋಕೆ ತಾವಾಗಿಯೇ ಬಂದಿದ್ದಾರೆ. ಇವತ್ತು ನಮಗೆ ಹಬ್ಬ, ರಕ್ತದ ಹಬ್ಬ. ನನ್ನ ಶಕ್ತಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಇವೆಲ್ಲ ಒಟ್ಟಿಗೆ ನನ್ನ ಮೇಲೆ ದಾಳಿ ಮಾಡಿದ್ರೆ ಏನು ಮಾಡೋದು? ಶಾನ್ವಿ, ಅಮ್ಮ, ಬಿಗ್ ಸರ್ಪ್ರೈಸ್. ಏನಪ್ಪ? We're officially married now. ಅಯ್ಯೋ ನೀ ತರುಣ, ಶಾನ್ವಿ, ಒಂದು ಮಾತು ಷರತ್ತಿಗೆ ಹೇಳ್ದೆ ಕೇಳದೆ ಹೀಗೆ ಮದುವೆ ಮಾಡ್ಕೊಂಡು ನಿಂತಿದ್ದೀರಲ್ಲ, ಬುದ್ಧಿ ಇದೆಯಾ ನಿಮ್ಗೆ? ಅಯ್ಯೋ ಪ್ರಾಣಿ, ಮದುವೆ ಈ ಬಂಧ ಅನುರಾಗದ ಅನುಬಂಧ. ಏನ್ರು ಇದು? ಓಹ್, ಯಾವುದೋ ರೀಲ್ಸ್ ಮಾಡೋದಕ್ಕೆ ಶೂಟಿಂಗ್ ಮಾಡ್ಕೊಂಡು ಬಂದಿದ್ದೀರಾ? ಇಲ್ಲ ಅಂದ್ರೆ ನಮ್ಮಿಬ್ರಿಗೂ ಪ್ಲಾಂಕ್ ಮಾಡ್ತಾ ಇದ್ದೀರಾ? ನಿಜ ಹೇಳ್ರಪ್ಪ, ಜೀವ ಬಾಯಿ ಬಂದಂಗಿದೆ. ಕಾಮ್ ಡೌನ್. ನೀವು ಯಾಕೆ ಸ್ಟ್ರೆಸ್ ತೊಂತಿದ್ದೀರಾ? ಶರತ್ ಕೋಪ ಮಾಡ್ಕೊಂಡ್ರೆ ಸಾರಿ ಅಂತ ಹೇಳಿ ಸಾರ್ಟ್ ಔಟ್ ಮಾಡಿಬಿಡೋಣ. ಇಟ್ಸ್ ನಾಟ್ ಅ ಬಿಗ್ ಡೀಲ್. ಅಯ್ಯೋ ನನ್ನ ಮಗನೇ, ನಾಟ್ ಎ ಬಿಗ್ ಡೀಲ್ ಅಂತೀಯಲ್ಲೋ. ಮೊದಲೇ ನಿನ್ನ ವಿಚಾರದಲ್ಲಿ ಶರತ ಕೋಪ ಮಾಡ್ಕೊಂಡವನೆ. ಅವನಿಗೆ ತಿರ್ಸ್ತೆ, ಇವಳು ಕೊರಳಿಗೆ ತಾಳಿ ಕಟ್ಟಿದ್ಯಲ್ಲೋ, ಸುಮ್ಮನೆ ಬಿಡ್ತಾನಾ? ಲೇ, ನೀವೇನು ಕೊಂದೆ ಹಾಕ್ಬಿಡ್ತಾನೆ. ಇವು ಸುಮ್ಮನೆ ಪ್ರಾಣಿ ಹತ್ತಿಸ್ಬೇಡಿ. ಲೇ ತರುಣ, ಶಾನ್ವಿ, ನೀವಿಬ್ರು ಮದುವೆ ಆಗಿರೋ ವಿಷಯ ಏನಾದ್ರೂ ಆ ಷರತ್ತು ಗೊತ್ತಾದ್ರೆ ಕೋಪದಲ್ಲಿ ಎಲ್ಲರೂ ಒಟ್ಟಿಗೆ ಮನೆಯಿಂದ ಆಚೆ ಹಾಕಿ ಬೀದಿಗೆ ಬಿಸಾಕ್ಬಿಡ್ತಾನೆ. ಅಂತೂ ಇಂತೂ ನಾನು ಬೀದಿಲ್ ನಿಲ್ಲೋ ಟೈಮ್ ಬಂತು. ಪ್ರಾಣಿ, ಪ್ರಾಣಿ, ನನ್ನ ಸತ್ಯ ಪ್ರಾಣಿ. ದಮೋ ದಮೋ ಲೇ ದಮ್. ಅಯ್ಯೋ ದಮೋ ನೋಡು, ಇದೆಲ್ಲ ಬೇಕಿತ್ತನೋ?
ದಮೋ ಅಯ್ಯೋ ಭಗವಂತ, ಯಾಕೋ ಹೀಗ್ ಮಾಡ್ದೆ? ನಾನು ಹೊಟ್ಟೆ ಉರ್ಸಕ್ಕೆ ಹುಟ್ಟಿದೆಯಲ್ಲೋ ನೀನು. ನಿನ್ ಬಾಯ್ ಬಣ್ಣಕ ಬಿಡಿ ಪ್ರಾಣಿ, ಹಿಡ್ಕೊಳ್ಳಿ ಪ್ರಾಣಿ ನೀನು. ತಾಳ್ಮೆ ತಗೊಳ್ಳೆ. ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು. ಹಾವಿನ ಹುತ್ತಕ್ಕೆ ಕೈ ಹಾಕಿದ ಕಾಗೆ ಉಳಿಸಲು ಗರುಡ ಹಾರಿ ಬರಲೇಬೇಕು. ಅಂಬಿಕಾ, ವಿಧಿಯ ಆಟ ಮುಂದಿನ ದಾಳ ಉರುಳಿಸೋ. ವಿಧಿಯ ಆಟದ ಮುಂದಿನ ದಾಳ ಉರುಳಿಸೋ. ಯಾರು ನನ್ನ ಉಳಿಸಿದ್ದು?